ಗೋಕುಲದಲ್ಲಿ ಸಂಜು ವೆಟ್ಸ್ ಗೀತಾ ಸಂಭ್ರಮ. ನಿಸರ್ಗ ಸಾಕ್ಷಿಯಾಗಿ ರೈತನ ಅಪರೂಪದ ಮದುವೆ. ಸ್ವಚ್ಛಂದವಾಗಿ ಸುತ್ತಾಡುತ್ತಿರುವ ಜನುಮದ ಜೋಡಿಗಳು, ಸದಾ ಪರಿಸರ ಕಾಳಜಿಯನ್ನೇ ಮಾಡುತ್ತಿರುವ ಪರಿಸರ ಪ್ರೇಮಿಗಳು, ಕೈ ಕೈ ಹಿಡಿದು ನನಗೆ ನೀನು ನಿನಗೆ ನಾನು ಅಂತ ವಿರಹಿಸುತ್ತಿರುವ ಇವರು ನವ ದಂಪತಿಗಳು. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ. ಈ ಮುದ್ದಾದ ಜೋಡಿ ಹಕ್ಕಿಗಳ ಹೆಸರು ಸಂಜು ಮತ್ತು ಗೀತಾ. ಅರೆ ಇದೇನಿದು ಸಂಜು ವೆಟ್ಸ್ ಗೀತಾ ಸಿನಿಮಾ ತರ ಇದೆಯಲ್ಲ ಅನ್ಕೋತಿದ್ದೀರಾ ಅಲ್ವಾ? ಎಸ್, ಇವರ ಹೆಸರು ನಿಜವಾಗ್ಲೂ ಸಂಜು ಮತ್ತು ಗೀತಾ. ಈ ಜೋಡಿ ಈಗಷ್ಟೇ ಹಸೆಮಣೆ ಏರಿದ್ದಾರೆ. ವರನ ಹೆಸರು ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಸಂಜು ಕುರಿನ್ನವರ. ವಧುವಿನ ಹೆಸರು ಕುಳಲಿ ಗ್ರಾಮದ ಗೀತಾ. ಇಬ್ಬರೂ ಪರಿಸರ ಪ್ರೇಮಿಗಳು, ಅದಕ್ಕಿಂತ ಮಿಗಿಲಾಗಿ ರೈತರ ಮಕ್ಕಳಿವರು. ಸಂಜು ಬಹುತೇಕ ಸಮಯ ತಮ್ಮ ಹೊಲದಲ್ಲೇ ಕೃಷಿ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಇತ್ತೀಚೆಗೆ ಎಲ್ಲರೂ ಅದ್ಧೂರಿ ಮದುವೆಗೆ ಆದ್ಯತೆ ನೀಡ್ತಾರೆ, ಆದ್ರೆ ಈ ಜೋಡಿ ಮಾತ್ರ ಪರಿಸರ ಸ್ನೇಹಿ ಮದುವೆಗೆ ಆದ್ಯತೆ ನೀಡಿದ್ರು. ಸಂಜು ವೆಟ್ಸ್ ಗೀತಾ ಸಿನಿಮಾದ ಪೋಸ್ಟರ್ ಲೋಗೋವೇ ಇವರ ಮದುವೆಯ ಕಾರ್ಡ್ನಲ್ಲಿ ರಾರಾಜಿಸ್ತಾ ಇತ್ತು. ಕಲ್ಯಾಣ ಮಂಟಪ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಹಸಿರೇ ಉಸಿರು, ಮರ ನೆಟ್ಟು ಪರ ಅಟ್ಟು, ಅರಣ್ಯ ನಾಶ ದೇಶ ವಿನಾಶ ಎಂಬಿತ್ಯಾದಿ ಪರಿಸರ ಜಾಗೃತಿ ಘೋಷಕ ಫಲಕಗಳು ಕಂಡು ಬಂದ್ವು. ಟ್ರ್ಯಾಕ್ಟರ್ ಮೂಲಕವೇ ಮದುಮಕ್ಕಳು ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ರು. ಈಗ ರೈತರ ವಿಚಾರ ಹೆಂಗಿರ್ತದಪ್ಪ ಅಂದ್ರೆ, ರೈತಗೆ ಬೇಕಾಗಿದ್ದು ಮೊದಲ ಜಲ ಸಂಪತ್ತ, ಜಲ ಮತ್ತು ನೀರು ಗಾಳಿ ಬೆಳಕು ಭಾಳ ಸಮೃದ್ಧಿಯಾಗಿದ್ರೆ ಮಾತ್ರ ರೈತನ ಬದುಕು ಭಾಳ ಚೆನ್ನಾಗಿರುತ್ತೆ, ಹಸಿರಾಗಿರ್ಬೇಕು. ಅದಕ್ಕಾಗಿ ಬರೋರೆಲ್ಲ ಈಗ ಇತ್ತೀಚೆಗೆ ಭಾಳ ಆಡಂಬರದಿಂದ ಮಾಡಾಕ್ತಾರೆ. ಕಾರ್ಮಿಕರ ಮಕ್ಕಳ ಮದುವೆ ಕಾರ್ಮಿಕರ ರೀತಿನೇ ಆಗಬೇಕು, ರೈತರ ಮಕ್ಕಳ ಮದುವೆ ರೈತರ ಮಕ್ಕಳ ರೀತಿನೇ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ರೈತರ ಜೊತೆ ಒಂದು ಟ್ರ್ಯಾಕ್ಟರ್ ಮುಖಾಂತರ ನಾನು ವೇದಿಕೆಗೆ ಬಂದು ಅಲ್ಲಿ ಬಂದು ಒಂದು ಸಸಿಯನ್ನು ನೆಟ್ಟು, ಯಾರು ಮಂತ್ರ ಹೇಳಲಾರದೆ ಮತ್ತು ಸ್ವಾಮಿ ಯಾರು ಇರಲಾರದೆ ಒಂದು ಸಸಿ ನೀರು ಹಚ್ಚಿ ಅದಕ್ಕೆ ನಾನು ಪೂಜಿಸಿ, ಅದ ನಂತರ ನಾನು ಹೂವಿನ ಮಾಲೆಗಳ ತಾಳಿಗಳ ಮಂಗಳಧಾರಣೆ ಮಾಡಿ ಆ ವಿವಾಹವನ್ನು ಮುಗಿಸಿಕೊಂಡೆ. ಅದಕ್ಕಾಗಿ ಈಗ ಪರಿಸರವನ್ನು ಎಲ್ಲರೂ ಉಳಿಸಬೇಕು, ಬೆಳೆಸಬೇಕು. ಅದು ಭಾಳ ಅಪಾಯದ ಅಂಚಿನಿದೆ. ಪರಿಸರ ಹಾನಿ ಆದರೆ ಒಂದು ಮನುಕುಲಕ್ಕೆ ಮತ್ತು ರೈತ ಕುಲಕ್ಕೆ ಭಾಳ ಹಾನಿ ಇದೆ ಅಂತ ನನ್ನ ಉದ್ದೇಶದಿಂದ ನಾನು ಈ ರೀತಿ ಒಂದು ವಿವಾಹ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಂಡೆ. ಇವರ ಮದುವೆಗೆ ಯಾವುದೇ ಪುರೋಹಿತರು ಬಂದಿಲ್ಲ, ಮಂತ್ರಘೋಷಗಳು ಮೊಳಗಲಿಲ್ಲ. ನಿಸರ್ಗ ದೇವತೆಯೇ ಇವರ ಮದುವೆಗೆ ಸಾಕ್ಷಿಯಾಗಿತ್ತು. ರೈತರು, ರೈತ ಮುಖಂಡರು ಹಸಿರು ಶಾಲು ಹೊದ್ದು ಆಗಮಿಸಿದ್ರು. ಬಂದ ಹಿರಿಯರು ಮನದುಂಬಿ ಹರಿಸಿದ್ರು. ನಾನೊಂದು ರೈತ ಸಂಸ್ಥೆಯಲ್ಲಿ ಒಂದಿಷ್ಟು ವರ್ಕ್ ಮಾಡ್ತಾ ಇರೋದ್ರಿಂದ ರೈತರ ಹಿತಕ್ಕಾಗಿ ನಾನು ಅಡ್ಡಾಡಿದ್ರಿಂದ ಆ ವಿಚಾರ ಇಟ್ಕೊಂಡು ನಾನು ಈ ಪ್ರಯತ್ನ ಮಾಡಿದೆ ಅಷ್ಟೇ. ಮತ್ತು ಇದಕ್ಕೆ ಮುಂಚಿತವಾಗಿ ಬರ್ತಡೇ ಮತ್ತು ಹುಟ್ಟು ಹಬ್ಬಗಳು ಮತ್ತು ಬೇರೆ ಬೇರೆ ವಿವಾಹ ಕಾರ್ಯಕ್ರಮಗಳು, ಗೃಹ ಪ್ರವೇಶಗಳಿಗೆ ನಾನು ಗಿಡಗಳನ್ನು ಕೊಟ್ಟುಕೊತ ಹಲವಾರು ವರ್ಷಗಳಿಂದ ನಾನು ಈ ಪರಿಸರ ವಿಚಾರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೆ. ಅದಕ್ಕಾಗಿ ಮಾಡಿದ್ದೆ. ಅವರಿಗೆಲ್ಲ ಸಸಿಗಳು ಇರ್ತಾರೆ, ಹಣ್ಣಿನ ಸಸಿಗಳು, ಕರಿಬೇವಿನ ಗಿಡಗಳು, ಮಹಾಗನಿ ಮತ್ತು ಇಂಥ ಒಂದಿಷ್ಟು ಹಣ್ಣಿನ ಗಿಡಗಳನ್ನು ನಾನು, ಪೇರು ಗಿಡ ಇಂಥವೆಲ್ಲ, ಸೀತಾಫಲ ಹಣ್ಣಿನ ಗಿಡಗಳನ್ನು ನಾನು 1,000 ಗಿಡಗಳನ್ನು ನಾನು ಮದುವೆಗೆ ಬಂದಂಥ ಅತಿಥಿಗಳಿಗೆ ಬಂದಂಥವ್ರಿಗೆ ನಾನು ಹಂಗೆ ಹೋಗಬೇಡ್ರಿ, ಊಟದ ಜೊತೆ ಹೋಗೋ ಮುಂದೆ ಒಂದು ಗಿಡ ಒಯ್ಯಿರಿ, ಅದನ್ನ ಗಿಡ ನಮ್ಮ ಮದುವೆ ವಿಶೇಷವಾಗಿ ಅದನ್ನು ನೆನಪಿಗೋಸ್ಕರ ನೆಡಿ ಅಂತೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತ ಅದನ್ನು ಹಾಕಿದೆ. ಮತ್ತು ನನ್ನ ಮದುವೆ ಲಗ್ನ ಕಾರ್ಡಲ್ಲಿ ಕೂಡ ಪರಿಸರವನ್ನು ಉಳಿಸಿ ಅಂದರೆ ಒಂದು ಹಸಿರಿ ಉಸಿರಿ ಅಂತ ಆ ಕಾರ್ಡಲ್ಲಿ ಕೂಡ ನಾನು ಕಾರ್ಡ್ ಮೆನ್ಷನ್ ಮಾಡಿದ್ದೆ. ಮದುವೆ ಮಂಟಪದ ಎದುರು ಗಿಡಗಳ ರಾಶಿಯೇ ಕಂಡು ಬಂತು. ಮದುವೆಗೆ ಬಂದವರು ಉಡುಗೊರೆ ಕೊಡುವ ಬದಲು ನವ ದಂಪತಿಗಳೇ ಅತಿಥಿಗಳಿಗೆ ಗಿಡಗಳನ್ನ ಉಡುಗೊರೆಯಾಗಿ ನೀಡಿ ಪರಿಸರ ಪ್ರೇಮ ಮೆರೆದ್ರು.
ಸಂಜು ಅವರ ತಂದೆ ಸದಾಶಿವ, ತಾಯಿ ಸುಶೀಲವ್ವ ಕೂಡ ಮೂಲತಃ ಕೃಷಿಕರು. ಸಂಜು ರೈತರಾಗಿದ್ಕೊಂಡೇ ಶಿರೋಳದ ಹಸಿರು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಕಾರ್ಯದರ್ಶಿ, ಮುಧೋಳ ಬೀಳಗಿ ರೈತ ಉತ್ಪಾದಕ ಕಂಪನಿಯ ಆಡಳಿತ ಮಂಡಳಿಯ ಅಧ್ಯಕ್ಷರೂ ಆಗಿದ್ದಾರೆ. ಮದುವೆಯಲ್ಲಿ ನಾವು ಎಲ್ಲರೂ ಅಕ್ಷತೆಗಳನ್ನು ಹಾಕೋದು ವಿಶೇಷವಾಗಿ ಎಲ್ಲ ಕಡೆ ಇದೇ ಇರುತ್ತದೆ. ನಾನು ಹೂವುಗಳನ್ನು ಹಾಗೆ ಇಟ್ಟಿದ್ದೆ. ಹೂವು ಮತ್ತು ಅಕ್ಷತೆ ಎರಡೂ ಕೂಡ ಇತ್ತು. ವಿಶೇಷವಾಗಿ ನನಗೆ ಪರಿಸರದ ವಿಚಾರ ಇಟ್ಕೊಂಡು ನನಗೆಲ್ಲ ಸಪೋರ್ಟ್ ಮಾಡಿದ ನನ್ನ ಗೆಳೆಯರು, ಸ್ನೇಹಿತರು, ನನ್ನ ಭಾಳ ಹಿತೈಷಿಗಳು, ನನ್ನೆಲ್ಲ ಹಿರಿಯರು ಎಲ್ಲ ಇದಕ್ಕೆ ಸಪೋರ್ಟ್ ಮಾಡಿ ನನಗೆ ಪರಿಸರದ ವಿಚಾರ ಇಟ್ಕೊಂಡು ಮಾಡಿದಾಗ ಎಲ್ಲರೂ ಸಹಕಾರ ನೀಡಿದರು. ಯಶಸ್ವಿ ಆಯಿತು. ತುಂಬ ಖುಷಿಪಟ್ಟರು ಎಲ್ಲರೂ. ನಮ್ಮ ಮನೇಲಿ ನನ್ನ ತಂದೆ ತಾಯಿ ಆಗಿರ್ಬೋದು, ನಮ್ಮ ಅಣ್ಣ ಎಲ್ಲರೂ ಭಾಳ ಖುಷಿಪಟ್ಟರು. ನಮ್ಮ ಮಿಸ್ಸಸ್ ಅವರು ಕೂಡ ಆ ವಿಚಾರಕ್ಕೆ ಸಪೋರ್ಟ್ ಮಾಡಿದರು. ನಾ ಏನು ಹೇಳ್ತೀನಿ ಅದಕ್ಕೆಲ್ಲರೂ ಅವರು ಕೂಡ ಬೆಂಬಲವಾಗಿದ್ದರು. ಅದ್ಧೂರಿ ಮದುವೆಗಳೇ ಹೆಚ್ಚಾಗಿರುವ ಇಂದಿನ ದಿನಗಳಲ್ಲಿ ಇವರ ಪರಿಸರ ಸ್ನೇಹಿ ಮದುವೆ ಎಲ್ಲರಿಗೂ ಮಾದರಿ. ಇಂತಹ ಪರಿಸರ ಪ್ರೇಮಿ ಜೋಡಿಗಳಿಗೆ ಸಾವಿರಾರು ಜನ ಬಂದು ಹಾರೈಸಿದ್ರು. ಇವರ ನಿಸರ್ಗ ಕಾಳಜಿ ಹೀಗೆ ಮುಂದುವರಿಯಲಿ, ನೂರಾರು ಕಾಲ ಸುಖ ಸಂಸಾರ ಸಾಗಲಿ ಎಂಬುದೇ ಎಲ್ಲರ ಆಶಯ. ನೂರಾರು ಜನ್ಮಕ್ಕೂ ರನ್ ಟಿವಿ ನ್ಯೂಸ್, ಮುಧೋಳ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮುಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.